ಶ್ರೀಗಂಧದ ಕಳ್ಳ ಸಾಗಣೆ ಕೇಳಿದ್ದೇವೆ, ಶ್ರೀಗಂಧದ ಕಳ್ಳತನ ಕೇಳಿದ್ದೇವೆ. ಆದರೆ ಬರೋಬ್ಬರಿ 2,000ಕ್ಕೂ ಹೆಚ್ಚು ಇರುವೆಗಳನ್ನ ವಿದೇಶಕ್ಕೆ ಸಾಗಿಸುವುದನ್ನ ಎಂದಾದ್ರೂ ಕೇಳಿದ್ದೀರಾ? ಹೌದು, ಕೀನ್ಯಾದಲ್ಲಿ ಇಂತಹದೊಂದು ವಿಲಕ್ಷಣ ಕಳ್ಳ ಸಾಗಣೆ ಜಾಲ ಬಯಲಾಗಿದೆ. ಕೀನ್ಯಾದಿಂದ ಚೀನಾಕ್ಕೆ ಸುಮಾರು 2,244 ಜೀವಂತ ಇರುವೆಗಳನ್ನು ಅಕ್ರಮವಾಗಿ ಸಾಗಿಸಲು ಯತ್ನಿಸುತ್ತಿದ್ದ ಚೀನಾ ಮೂಲದ ವ್ಯಕ್ತಿ ಜಾಂಗ್ ಕೆಕುನ್ ಈಗ ಅರೆಸ್ಟ್ ಆಗಿದ್ದಾನೆ. ನೈರೋಬಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈತನ ಲಗೇಜ್ ತಪಾಸಣೆ ನಡೆಸಿದಾಗ ಸಣ್ಣ ಸಣ್ಣ ಟೆಸ್ಟ್ ಟ್ಯೂಬ್ಗಳಲ್ಲಿ ಅಡಗಿಸಿಟ್ಟಿದ್ದ ಸಾವಿರಾರು ಇರುವೆಗಳನ್ನು ಕಂಡು ಅಧಿಕಾರಿಗಳೇ ದಂಗಾಗಿದ್ದಾರೆ. ಇವು ಸಾಮಾನ್ಯ ಇರುವೆಗಳಲ್ಲ, ಇವುಗಳಲ್ಲಿ ಹೆಚ್ಚಿನವು ಮೆಜರ್ ಸೆಫೋಲೋಜ್ ಎಂಬ ಅತ್ಯಂತ ಅಪರೂಪದ ತಳಿಯ ಇರುವೆಗಳು. ಇವುಗಳನ್ನು ಚೀನಾದಲ್ಲಿ ವಿಲಕ್ಷಣ ಸಾಕು ಪ್ರಾಣಿಗಳಾಗಿ ಸಾಕಲು ಅಥವಾ ಸಾಂಪ್ರದಾಯಿಕ ಔಷಧ ತಯಾರಿಕೆಯಲ್ಲಿ ಬಳಸಲು ಸಾಗಿಸಲಾಗುತ್ತಿತ್ತು ಎಂಬ ಶಂಕೆ ವ್ಯಕ್ತವಾಗಿದೆ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ನೈರೋಬಿ ನ್ಯಾಯಾಲಯ ಆರೋಪಿಗೆ 1 ವರ್ಷ ಜೈಲು ಶಿಕ್ಷೆ ಮತ್ತು ಸುಮಾರು 7 ಲಕ್ಷ ರೂಪಾಯಿಗಳಿಗೂ ಅಧಿಕ, ಅಂದರೆ 1 ಮಿಲಿಯನ್ ಕೀನ್ಯಾ ಶಿಲ್ಲಿಂಗ್ನಷ್ಟು ಭಾರಿ ದಂಡ ವಿಧಿಸಿದೆ. ಪರಿಸರ ವ್ಯವಸ್ಥೆಯ ಸಮತೋಲನ ಕೆಡಿಸುವ ಇಂತಹ ಕೃತ್ಯಗಳಿಗೆ ಕಠಿಣ ಶಿಕ್ಷೆ ಅಗತ್ಯ ಎಂದು ಅಲ್ಲಿನ ನ್ಯಾಯಾಲಯ ಎಚ್ಚರಿಕೆ ನೀಡಿದೆ. ನೆನಪಿಡಿ, ಪ್ರಕೃತಿಯ ಸಣ್ಣ ಜೀವಿಯೂ ಸಹ ವ್ಯವಸ್ಥೆಯ ಅವಿಭಾಜ್ಯ ಅಂಗ. ಲಾಭಕ್ಕಾಗಿ ಅವುಗಳನ್ನು ಕಳ್ಳ ಸಾಗಣೆ ಮಾಡುವವರಿಗೆ ಈಗ ಕೀನ್ಯಾ ಸರ್ಕಾರ ಹಾಗೂ ಅಲ್ಲಿನ ನ್ಯಾಯಾಲಯದ ಈ ಆದೇಶ ಒಂದು ಗಂಭೀರ ಎಚ್ಚರಿಕೆಯ ಪಾಠವಾಗಿದೆ.